ಸಚಿವ ಸಂತೋಷ್ ಲಾಡ್ ತಂತ್ರಕ್ಕೆ ಕಕ್ಕಾಬಿಕ್ಕಿಯಾದ್ರ ಪ್ರಹ್ಲಾದ್ ಜೋಶಿ ಕೈ ಅಭ್ಯರ್ಥಿ ವಿನೋದ್ ಅಸುಟಿ ಪರವಾಗಿ ಲಾಡ್ ಈಗ ವಿನೂತನವಾದಂಥ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಸಂತೋಷ್ ಲಾಡ್ ಏನಾದರೂ ಒಂದು ಡಿಫ್ರೆಂಟ್ ಮಾಡ್ತಾನೆ ಇರ್ತಾರೆ. ಇತ್ತೀಚೆಗೆ ಸಾಕಷ್ಟು ಟ್ರೆಂಡಲ್ಲಿದ್ದಾರೆ ಅವರು ಕಾಂಗ್ರೆಸ್ನಲ್ಲಿ. ಈಗ ವಿನೂತನವಾದಂಥ ಪ್ರಚಾರವನ್ನು ಮಾಡಿದ್ದಾರೆ. ವಿನೋದ್ ಅಸುಟಿ ಪರವಾಗಿ ಸಂತೋಷ್ ಲಾಡ್ ಧಾರವಾಡದಲ್ಲಿ ಫ್ಲೆಕ್ಸ್ಗಳನ್ನು ಹಿಡಿದು ಜನಜಾಗೃತಿ ಮೂಡಿಸಿ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರವಿದ್ದಾಗ ದೇಶದ ಜನರಿಗೆ ಸಿಕ್ಕಂಥ ಕೊಡುಗೆಗಳೇನು, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ 10 ವರ್ಷಗಳಲ್ಲಿ ಏನು ಮಾಡಿದೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಏನೇನು ಪ್ರಯೋಜನ ಆಗಿದೆ, ಹೀಗೆ ಅನೇಕ ವಿವರಗಳನ್ನು ಒಳಗೊಂಡಂತಹ ಫ್ಲೆಕ್ಸ್ಗಳನ್ನು ಹಿಡಿದು ಮತಯಾಚನೆಯನ್ನು ಮಾಡ್ತಿದ್ದಾರೆ. ಹಲವು ವಿಷಯಗಳ ಮಾಹಿತಿ ಒದಗಿಸಿದ್ದಕ್ಕೆ ಸಾರ್ವಜನಿಕರಿಂದ ಧನ್ಯವಾದ ಸಲ್ಲಿಕೆ ಆಗ್ತಾ ಇದೆ. ನೋಡಿ, ಸಂತೋಷ್ ಲಾಡ್ ಈಗ ವಿಭಿನ್ನವಾದಂಥ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಂಥ ಪ್ರಚಾರ ಯಾರೂ ಮಾಡಿರಲಿಲ್ಲ. ಹೋಗ್ತಾರೆ, ಕೈ ಮುಗಿತಾರೆ, ಕಾಲು ಬೀಳ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ, ಕರಪತ್ರ ಹಂಚ್ತಾರೆ, ರೋಡ್ ಶೋ ಮಾಡ್ತಾರೆ. ಅದು ಒಂದು ಡಿಫ್ರೆಂಟ್, ಅದು ನಾರ್ಮಲ್ ಆಗಿ ನಡೆಯುವಂಥ ಪ್ರಚಾರ. ಆದರೆ ನೋಡಿ, ಸಂತೋಷ್ ಲಾಡ್ ಅಲ್ಲಿ ಫ್ಲೆಕ್ಸ್ಗಳನ್ನು ಹಿಡ್ಕೊಂಡು ಬಂದು ಈ ರೀತಿ ಪ್ರಚಾರವನ್ನು ಮಾಡ್ತಿದ್ದಾರೆ. ನೋಡಿ, ಪ್ರಶ್ನೆ ಮಾಡ್ತಿದ್ದಾರೆ. ಬಸ್ ಸ್ಟಾಪ್ಗಳಲ್ಲಿ ಹೋಗ್ತಿದ್ದಾರೆ ಜನ, ಎಲ್ಲೆಲ್ಲಿರ್ತಾರೋ ಅಲ್ಲಲ್ಲಿ ಬಸ್ ಸ್ಟಾಪು, ರೈಲ್ವೆ ಸ್ಟೇಷನ್, ಇಲ್ಲೆಲ್ಲ ಹೋಗಿ ಪ್ರಶ್ನೆ ಮಾಡೋದು, ಸಾರ್ವಜನಿಕರಿಗೆ ಕೇಳೋದು. ಮೋದಿ ಏನು ಕೊಟ್ಟರು 10 ವರ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ವಿ, ನೀವು ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ, 2,000 ರೂಪಾಯಿ ಅಕೌಂಟ್ ಬಂತ, ಕರೆಂಟ್ ಫ್ರೀನಾ, ನಿಮ್ಮ ಮಕ್ಕಳಿಗೆ 3,000 ಬಂತ, 5 ಕೆಜಿ ಅಕ್ಕಿ 5 ಕೆಜಿ ದುಡ್ಡು ಬರ್ತಿದೆಯಾ. ನೋಡಿ, ಸಂತೋಷ್ ಲಾಡ್ ಅದನ್ನೇ ಕೇಳ್ತಿದ್ದಾರೆ. ನೋಡಿ, ಅಲ್ಲಿ ನೋಡಿ ಬರೆದಿದ್ದಾರೆ. ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಬಂತ, 2 ಕೋಟಿ ಉದ್ಯೋಗ ಬಂತ, GST ನಮ್ದು ಏನು ಮಾಡಿದಾರೆ ಗೊತ್ತಾ. ನೋಡಿ, ಇದು ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಅವ್ರನ್ನ ಜಾಗೃತರನ್ನಾಗಿ ಮಾಡಿ ಓಟನ್ನು ಪಡೆಯುವಂಥ ಪ್ರಯತ್ನ. ನೋಡಿ, ಆ ಫ್ಲೆಕ್ಸ್ಗಳನ್ನ ಇಟ್ಕೊಂಡು, ಆ ಬೋರ್ಡ್ಗಳಿದಾವಲ್ಲ, ಆ ಬೋರ್ಡ್ಗಳನ್ನ ಇಟ್ಕೊಂಡು ಏನಾಗಿದೆ ನೋಡಿ, ಈಗ ನಿಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಬಂದಿದೆಯಾ. ಸಾರ್ವಜನಿಕರಿಗೆ ಕೇಳೋದೀಗ, ಬಂತೇನಮ್ಮ 15 ಲಕ್ಷ ರೂಪಾಯಿ? ಇಲ್ಲ ಸರ್, 1 ರೂಪಾಯಿನೂ 1 ಪೈಸೆನೂ ಬಂದಿಲ್ಲ ಅಂತ ಸಾರ್ವಜನಿಕರಿಂದ ಉತ್ತರ. ಉದ್ಯೋಗಗಳು ಬಂತಾ? ಇಲ್ಲ. ಕೇಂದ್ರ ಸರ್ಕಾರ ಏನೇನು ಅನ್ಯಾಯ ಮಾಡಿದೆ 10 ವರ್ಷದಲ್ಲಿ ನೋಡಿ, ಅದನ್ನು ವಿವರಿಸಿ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಥವಾ ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ಯೋಜನೆಗಳನ್ನು ಜಾರಿಗೆ ತಂದ್ವಿ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ನೋಡಿ.